ನಾನು ಫಸ್ಟ್ ಒಬ್ಬ ವೈದ್ಯನಾಗಿ ನಿಲ್ಲಬೇಕು. ಅದಾದ ನಂತರನೇ ಮತ್ತೊಬ್ಬರು ಮಕ್ಕಳಿಗೆ ನಾನು ಹೇಳ್ಬೋದು ನಿಮ್ಮನ್ನು ವೈದ್ಯರು ಮಾಡಿಸ್ತೀನಿ ಅಂತ ಅಂದು. ನಾನು ಹೇಳೋದಿಷ್ಟೇ, ಅಡ್ಮಿಷನ್ ಮಾಡಿಸ್ಲಿಕ್ಕೆ ಸಾಕಷ್ಟು ಜನ ಇರ್ಬೋದು, ಬಟ್ ಆ ದಾರಿಯಲ್ಲಿ ನಡೆದಂಥವರ ಅನುಭವ ಬಹಳ ಮುಖ್ಯ ಆಗುತ್ತೆ. ಸೊ ಆ ಒಂದು ಅಡ್ಮಿಷನ್ ಪ್ರೋಸೆಸ್ಸಲ್ಲಿ ಬೇರೆಯವರು ಯಾರೂ ಈ ಒಂದು ಹರ್ಡಲ್ಸನ್ನು ಫೇಸ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಓಕೆ ನಾನೇ ಯಾಕೆ ಹುಡುಗರನ್ನ ಕಳಿಸ್ಬಾರ್ದು. ಸೊ ಯಾಕೆಂದರೆ ಎಲ್ಲ ಪ್ರತಿಯೊಂದೂ ಮಾಹಿತಿ ಗೊತ್ತಿದೆ, ಹೇಗೆ ಮಾಡಬೇಕು ಏನು ಎತ್ತ ಅಂತಂದು. ಸೊ ಆಗಿದ್ದಾಗ ನಾನೇ ಒಂದು ಮಾಡೋಣ ಅಂತ ಅಂದು ನಾನು ಈ ಕಂಪ್ನಿಯನ್ನು ಸ್ಥಾಪನೆ ಮಾಡಿದೆ. ಸ್ಥಾಪನೆ ಮಾಡಿದ ನಂತರನೂ ಕೂಡ ನನ್ನ ಮನಸ್ಸಲ್ಲಿ ಬಂದಿದ್ದೇನು, ನಾನು ಫಸ್ಟ್ ಒಬ್ಬ ವೈದ್ಯನಾಗಿ ನಿಲ್ಲಬೇಕು. ಅದಾದ ನಂತರನೇ ಮತ್ತೊಬ್ಬರು ಮಕ್ಕಳಿಗೆ ನಾನು ಹೇಳ್ಬೋದು ನಿಮ್ಮನ್ನು ವೈದ್ಯರು ಮಾಡಿಸ್ತೀನಿ ಅಂತ ಅಂದು. ಸೊ ಆದ ಕಾರಣ ನನ್ನ ಈ ಒಂದು ಜರ್ನಿ 2023ಕ್ಕೆ MD ಜನರಲ್ ಮೆಡಿಸಿನ್ ಅಂತ ಅಂದು ಯಾವಾಗವರೆಗೂ ನನಗೆ ಆ ಡಿಗ್ರಿ ಸಿಗಲಿಲ್ಲ. ಅಲ್ಲಿ ತನಕನೂ ನಾನು ಹೆಚ್ಚು ಪ್ರಮಾಣದಲ್ಲಿ ಎಂದೂ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಪ್ರಯತ್ನ ಪಡಲಿಲ್ಲ. ಕಾರಣ ಇಷ್ಟೇ, ಬಿಕಾಸ್ ನಾನು ಒಂದು ನೆಲೆ ನಿಂತಾದ ಮೇಲೆ ಮತ್ತಿನ್ನೊಬ್ಬರನ್ನ ನೆಲೆ ನಿಲ್ಲಿಸ್ತೀನಿ ಅಂತ ಹೇಳ್ಬೋದೇ ಹೊರತು ನಾನೇ ಇನ್ನೂ ನೆಲೆ ನಿಂತಿಲ್ಲ ಮತ್ತೊಬ್ಬರನ್ನ ನಿಲ್ಲಿಸ್ತೀನಿ ಅಂತ ಅಂದರೆ ಹೇಗೆ ಸಾಧ್ಯ. ಸೊ ಹಾಗಾಗಿ ಈಗ ಇರ್ತಕ್ಕಂಥ ಎಲ್ಲರೂ ಗಮನಿಸ್ಬೋದು ಬಹುಶಃ. ಸೊ ಸಾಕಷ್ಟುಗಳು ಕಂಪ್ನಿಗಳನ್ನು ನೀವೇ ಅಡ್ವರ್ಟೈಸ್ಮೆಂಟಾಗಿ ಭಾಳಷ್ಟು ಪೋಷಕರುಗಳಿಗೆ ಕರೆ ಆಗಲಿ ಬರ್ತಾನೆ ಇರುತ್ತೆ. ನಾನು ಹೇಳೋದಿಷ್ಟೇ, ಅಡ್ಮಿಷನ್ ಮಾಡಿಸ್ಲಿಕ್ಕೆ ಸಾಕಷ್ಟು ಜನ ಇರ್ಬೋದು, ಬಟ್ ಆ ದಾರಿಯಲ್ಲಿ ನಡೆದಂಥವರ ಅನುಭವ ಬಹಳ ಮುಖ್ಯ ಆಗುತ್ತೆ.